ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಕಂಪ್ಲೀಟ್ಲಿ ಒಂದು ಜೆನ್ಯೂನ್ ಆಗಿರೋ ಒಂದು ವರ್ಕ್ ಫ್ರಮ್ ಹೋಮ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಮತ್ತು ತುಂಬ ದಿನದಿಂದ ನಮಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಏನೇ ದುಡ್ಡು ಬಗ್ಗೆ ಮಾತಾಡಿದ್ರು, ಅಮೌಂಟ್ ಬಗ್ಗೆ ಮಾತಾಡಿದ್ರು, ಯೂಟ್ಯೂಬ್ ಬಂದುಬಿಟ್ಟು ನಮ್ಮ ವೀಡಿಯೋನ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ. ನಾವು ಪ್ರತಿಯೊಂದು ಲಿಂಕಲ್ಲಿ ಮೆನ್ಷನ್ ಮಾಡ್ತೀವಲ್ವಾ, ಆ ಲಿಂಕಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ, ಎಷ್ಟೊತ್ತು ವರ್ಕ್ ಮಾಡಿದ್ರೆ ಎಷ್ಟು ಪೇ ಮಾಡ್ತಾರೆ ಎಲ್ಲನೂ ಇದೆ. ಸೊ ನೀವೇ ಹೋಗ್ಬಿಟ್ಟು ಅದರಲ್ಲಿ ಚೆಕ್ ಮಾಡ್ಕೊಂಬಿಡಿ. ನಾವು ಇನ್ಮೇಲಿಂದ ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ನಮಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವತ್ತು ನಾವು ನಿಮಗೆ ತಂದಿರೋದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಾನೆ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಫುಲ್ ಟೈಮ್ ಆ್ಯಂಡ್ ಫ್ರೀಲಾನ್ಸಿಂಗ್ ಅಂತಲೂ ಕೂಡ ಹೇಳ್ಬೋದು. ಸೊ ಇವ್ರ ಹೆಸರು ಮೈಕ್ರೋ ವರ್ಕರ್ಸ್ ಅಂತ. ಸೊ ದಟ್ ಅದರ ಅರ್ಥ ಏನು ಅಂದರೆ, ನೀವು ಚಿಕ್ಕ ವರ್ಕರ್ಸ್, ನೀವು ಅದಕ್ಕೆ ಫುಲ್ ಟೈಮ್ ಆಗಲಿ ಇಲ್ಲಾಂದರೆ ಪಾರ್ಟ್ ಟೈಮ್ ಆಗಲಿ ಕೆಲಸ ಮಾಡ್ತಾ ಇರ್ತೀರಾ ಅಂತ. ಸೊ ನೆಕ್ಸ್ಟ್ ಥಿಂಗ್ ಏನು ಅಂದರೆ, ನೀವು ಏನು ಕೆಲಸ ಮಾಡ್ತೀರಾ ಇಲ್ಲಿ. ಸೊ ಕ್ರಿಯೇಟ್ ಆ್ಯಂಡ್ ಯೂಸ್ ಆಫ್ ಟೆಂಪ್ಲೇಟ್ಸ್ ಫಾರ್ ಕ್ಯಾಂಪೈನ್ಸ್. ಸ್ವಲ್ಪ ಕಂಪ್ನಿಗಳು ಕ್ಯಾಂಪೈನ್ಸ್ನ ರನ್ ಮಾಡ್ತಾ ಇರ್ತಾರೆ, ಲೈಕ್ ಟೆಂಡರ್ಸ್ ಥರ 1 ಮಂತ್ ಇಲ್ಲ 2 ಮಂತಿಗೆ. ಅದಕ್ಕೆ ಟೆಂಪ್ಲೇಟ್ಸ್ನ ನೀವು ಜನ್ರೇಟ್ ಮಾಡಿ ಕೊಡಬೇಕು ಯೂಸಿಂಗ್ ChatGPT ಇಲ್ಲಾಂದರೆ ಗೂಗಲ್. ಸೊ ನಿಮಗೆ ಇದನ್ನೆಲ್ಲ ಅವರೇ ಹೇಳ್ಕೊಡ್ತಾರೆ ಕಂಪ್ಲೀಟಾಗಿ. ಫಸ್ಟ್ ಪಾಸ್ ಮಾಡಬೇಕಾದ್ರೆ ನಿಮ್ಗೊಂದು ಚಿಕ್ಕ ಅಸೈನ್ಮೆಂಟ್ ಇರುತ್ತೆ, ಅದು ಕೂಡ ವರುಣ್ ತೋರಿಸ್ತಾನೆ ನಿಮಗೆ. ಅದನ್ನೇ ಫಾಲೋ ಮಾಡಿ ಈಸಿಯಾಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಏನು ಅಂದರೆ, ಟೆಕ್ಸ್ಟ್ ಕ್ಯಾಪ್ಚಾ ಆರ್ ಎಡಿಟ್ ಟೆಂಪ್ಲೇಟ್. ಸೊ ನೀವು ಮುಂಚೆನೇ ಇರುತ್ತೆ, ಅದನ್ನೆಲ್ಲ ನೀವು ಇನ್ನೊಂದ್ಸಲಿ ಮಾಡಬೇಕಷ್ಟೇ. ಸೊ ಡಿಫಿಕಲ್ಟಿ ಏನು ಇರೋದೇ ಇಲ್ಲ ಈ ಜಾಬಲ್ಲಿ. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಈ ಜಾಬಿಗೆ ಅಂದರೆ, 10th 12th ಡಿಗ್ರಿ ಯಾವುದೇ ಆದರೂ ಪಾಸ್ ಮಾಡಿರಿ, ಈಸಿಯಾಗಿ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮೇಯ್ನ್ ಥಿಂಗ್ ಏನು ಅಂದರೆ, ಇನ್ನೊಂದು ಕ್ಲೋನ್ ಟೆಂಪ್ಲೇಟ್. ಕ್ಲೋನ್ ಅಂದರೆ ಸೇಮ್ ಅಂತ ಅರ್ಥ. ಸೊ ನೀವು ತುಂಬ ಸ್ವಂತ ಬುದ್ಧಿ ಉಪಯೋಗಿಸಿ ಏನಾದರೂ ಹೊಸ್ದಾಗಿ ಮಾಡೋದು ಏನೂ ಇಲ್ಲ, ಆಗಲೇ ಮುಂಚೆನೇ ಇರುತ್ತೆ, ಅದನ್ನು ಇನ್ನೊಂದ್ಸಲಿ ಮಾಡೋದು ಅಷ್ಟೇ. ಸೊ ದ ವರ್ಕ್ ಈಸ್ ವೆರಿ ಈಸಿ. ಈ ಚಾನ್ಸ್ನ ನೀವು ಕಳ್ಕೊಳ್ಳೇಬೇಡಿ. ಪ್ಲೀಸ್ ಈಗಲೇ ಹೋಗಿ ಅಪ್ಲೈ ಮಾಡಿ. ನಮಗೆ ಈ ವಿಡಿಯೋದಲ್ಲಿ ಮಿನಿಮಮ್ 1000 ಲೈಕ್ಸ್ ಹಾಗೆ 10,000 ವ್ಯೂಸ್ ಬರಲಿ. ಆವಾಗ ನಿಮ್ಗೆಲ್ಲರಿಗೂ ಲಿಂಕ್ ನಾವೇ ಕಳಿಸ್ತೀವಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನಾವು ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅಂದರೆ, ನಿಮ್ಮಿಂದನೂ ಸ್ವಲ್ಪನಾದರೂ ಎಫರ್ಟ್ಸ್ನ ನಾವು ಬಯಸ್ತೀವಿ. ಸೊ ನೀವು ಈ ವಿಡಿಯೋ ಕೊನೆಯಲ್ಲಿ ನೀವು ಬಂದುಬಿಟ್ಟು ಒಂದು ಲೈಕ್ ಮಾಡಿ, ನಮ್ಮಿಬ್ಬರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಸೊ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಅಸೈನ್ಮೆಂಟ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಿದ್ರೆ ಅಷ್ಟೇ ಸಾಕು. ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ನಿಮಗೆ ಮೇಲ್ ಬಂದುಬಿಡುತ್ತೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ನೀವು ಏನೇನು ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಿರೋ ಅದ್ರ ಬೇಸಿಸ್ ಆಗಿ ನಿಮಗೆ ಪೇಮೆಂಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮಿಬ್ಬರನ್ನ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕಾ ಇಲ್ಲ ಸ್ಕಾಲರ್ಶಿಪ್ ಬೇಕಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಾವು 2 ಅಕೌಂಟ್ ಓಪನ್ ಮಾಡಿದ್ದೀವಿ. ಒಂದು ಟ್ರೆಂಟ್ ವಿನ್ಸ್ ಇಂಡಿಯಾ, ಇನ್ನೊಂದು ಕೂಡ ಟ್ರೆಂಟ್ ವಿನ್ಸ್ ಇಂಡಿಯಾನೇ. ಸೊ ಅದರಲ್ಲಿ ನಮ್ಮ ಇಬ್ಬರದು ಇವತ್ತಿಂದ, ಯಾಕಂದರೆ ಈ ಅಕೌಂಟು ಸ್ವಲ್ಪ ರಿಸ್ಟ್ರಿಕ್ಷನ್ ಬೀಳ್ತಾ ಇದೆ, ಅದಕ್ಕೆ ಇನ್ನೊಂದು ಅಕೌಂಟ್ ಕೂಡ ಓಪನ್ ಮಾಡಿದ್ದೀವಿ. ಅದಕ್ಕೂ ಎರಡನ್ನೂ ಒಂದೇ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕೊಡಬೇಕಾದ್ರೆ 2 ಚಾನಲ್ಗೂ ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೂಡ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಕಮೆಂಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ನಾವು ಕಳಿಸೋ ಲಿಂಕ್ ಏನಾದರೂ ನೀವು ಓಪನ್ ಮಾಡಿದ್ರೆ ಈ ಪೇಜ್ಗೆ ಕರ್ಕೊಂಬರುತ್ತೆ ನಿಮ್ಮನ್ನ. ಸೊ ಹಂಗಾಗಿ ಈ ಪೇಜ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಇಂಟರ್ಫೇಸ್ ಕಂಪ್ಲೀಟಾಗಿ ನೀವು ನೋಡ್ಬೋದು. ಸೊ ಇದೆಲ್ಲ ಜಾಬ್ ವೇಕೆನ್ಸೀಸ್ ಎಲ್ಲ ನಿಮ್ಮ ಕಡೆ ಕಾಣಿಸ್ತಾ ಇರೋದು. ಸೊ 2 ಸ್ಟೆಪ್ ವೆರಿಫಿಕೇಷನು ನೋಡಿ, ಅಲ್ಲಿ ಎಷ್ಟು 5 ಸ್ಟಾರ್ಸ್ ಇದೆ ಇದಕ್ಕೆ ಟೋಟಲ್ ಆಗಿ. 10 to 15 ಇಯರ್ಸಿಂದ ಇವ್ರು ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಮತ್ತು ಇದು ಕಂಪ್ಲೀಟ್ಲಿ ಜೆನ್ಯೂನ್. ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಅಂತ ಕೊಟ್ಟರೆ ನೀವು, ಅಲ್ಲಿ ನಿಮ್ಮ ಫುಲ್ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಇಮೇಲ್ ID, ಡೇಟ್ ಆಫ್ ಬರ್ತು, ಕಂಪ್ನಿ ಎಲ್ಲಿ ವರ್ಕ್ ಮಾಡ್ತಿದ್ರಿ, ಜೆಂಡರ್, ಅಲ್ಲಿ ಆಪ್ಷನಲ್ ಅಂತ ಇರೋದನ್ನ ನೀವು ಬಿಡ್ಬೋದು ಬೇಕಿದ್ರೆ. ಇಲ್ಲಾಂದ್ರೂ ಹಾಕ್ಬೋದು, ಏನೂ ಆಗಲ್ಲ. ಸೊ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೀಟಾಗಿ. ನೀವು ಹೋಗ್ಬಿಟ್ಟು ಇದೇ ಥರ ನೀಟಾಗಿ ಅಪ್ಡೇಟ್ ಮಾಡಿ. ಮತ್ತು ನಿಮಗೆ ಕಂಪ್ಲೀಟಾಗಿ ನೋಡಿ, ಅಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಬಂದು 24th September 09, 2000. ಸೊ ಅದನ್ನು ನಾನು ನೀಟಾಗಿ ಕೊಟ್ಟಿದ್ದೀನಿ. ನಿಮ್ಮ ಆಧಾರ್ ಕಾರ್ಡಲ್ಲಿರೋದು ಮತ್ತು ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿರೋದು ಕಂಪ್ಲೀಟಾಗಿ ಮ್ಯಾಚ್ ಆಗಬೇಕು. ನಿಮ್ಮ ಫೋನ್ ನಂಬರ್ ಆಗಲಿ, ಜಿಮೇಲ್ ಆಗಲಿ. ಸೊ ಪ್ರತಿಯೊಂದನ್ನು ಒಂದನ್ನು ಯೂಸ್ ಮಾಡಿ. ಇದಕ್ಕೇನು ಗೊತ್ತಾ, ರೆಸ್ಯೂಮ್ ಕೂಡ ಬೇಡ ಈ ಜಾಬ್ಗೆ. ಆರಾಮಾಗಿ ಸೆಲೆಕ್ಟ್ ಆಗಿಬಿಡ್ಬೋದು ನೀವು. ಒಂದೇ ಒಂದು ಅಸೆಸ್ಮೆಂಟ್. ನೀವೇನು ಗೊತ್ತಾ, ಈ ಪ್ರೊಫೈಲ್ನ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ನೆನ್ಪಿಟ್ಕೊಳ್ಳಿ, ತುಂಬಾ ಜಾಗ್ರತೆಯಿಂದ ಮಾಡಬೇಕು. ಯಾಕಂದರೆ ಇದು ಪ್ರೊಫೈಲ್ ಕ್ರಿಯೇಟ್ ಆಗಲಿಲ್ಲ ಅಂದರೆ ಅಲ್ಲಿ ನಿಮಗೆ ಹಾಕಕ್ಕೆ ಬರೋದಿಲ್ಲ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಈ ಪ್ರೊಫೈಲ್ನ ಕ್ಲೀನಾಗಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ, ನಿಮಗೆ ಅಡ್ರೆಸ್ 1, ಅಡ್ರೆಸ್ 2 ಅಂತ ಕೇಳಿದ್ದಾರೆ. ಅಲ್ಲಿ ನಾನು ABCD XYZ ಅಂತ ಹಾಕಿದ್ದೀನಿ. ಬಟ್ ನಿಮಗೆ ಅವರು ನಿಮ್ಮ ಹತ್ರ ಮಾತಾಡೋದೇ ಅವರು ನಿಮಗೆ ಅಡ್ರೆಸ್ಸಿಂದ. ಸೊ ನಿಮ್ಮ ಅಡ್ರೆಸ್ ತುಂಬಾ ಮುಖ್ಯ. ಚೆನ್ನಾಗಿ ಹಾಕಿ ಅಡ್ರೆಸ್ ನೀವು. ನಾನು ಸುಮ್ಮನೆ XYZ ಅಂತ ಹಾಕಿದ್ದೀನಿ. ಮತ್ತು ಕೆಳಗಡೆ ಕಾಣ್ತಿರೋ ಎಲ್ಲ ಪಾಯಿಂಟ್ಸ್ನೂ ಟಿಕ್ ಮಾಡಿಬಿಟ್ಟು
ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಏನಂತ. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಹೊಡೆದ್ರೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೇವ್ ಮಾಡಿ ಇದನ್ನೆಲ್ಲ ಡೀಟೇಲ್ಸ್ನು. ನಿಮಗೊಂದು ಮೇಲ್ ಬರುತ್ತೆ, ನಿಮಗೆ ಈ ಮೇಲ್ ನೆಕ್ಸ್ಟ್ ಏನಂತ. ಸೊ ಆ ಮೇಲ್ ಹೋಗ್ಬಿಟ್ಟು ಆ ಮೇಲಲ್ಲಿ ನೀವು ಸೆಲೆಕ್ಟ್ ಅಂತ ಮಾಡಿದ್ರೆ ಇಲ್ಲ ಅದು ವೆರಿಫೈ ಆಗಿ ಈ ಥರ ಓಪನ್ ಆಗುತ್ತೆ. ನಿಮ್ಮ ಮೇಲ್ ID ಕೊಡಿ ಫಸ್ಟು. ಪಾಸ್ವರ್ಡ್ ಏನಾದರೂ ಸ್ಟ್ರಾಂಗಾಗಿ ಕ್ರಿಯೇಟ್ ಮಾಡಿ. ಮತ್ತು ಒಂದು ಕ್ಯಾಪ್ಚಾ ಅಂತ ಕೇಳ್ತಿದ್ದಾರೆ ನೋಡಿ, ಅಲ್ಲೊಂದು ಕ್ಯಾಪ್ಚನ ನೀವು ನೀಟಾಗಿ ಅಲ್ಲಿ ಕಾಣಿಸ್ತಿರೋದೇ ನೀಟಾಗಿ ETWER ಕಂಪ್ಲೀಟಾಗಿ ನೀವು WER ಕಂಪ್ಲೀಟಾಗಿ ನೀವು ನೀಟಾಗಿ ಕೊಡಬೇಕಲ್ಲಿ. ಸೊ ದಟ್ ಅದು ನೀಟಾಗಿ ಓಪನ್ ಆಗುತ್ತೆ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ಗೆ. ಸೊ ಅದೇ ಥರ ಫ್ರೆಂಡ್ಸ್, ಪ್ರತಿಯೊಂದು ಡೀಟೇಲ್ನು ಜಾಗ್ರತೆಯಿಂದ ಕೊಡಿ, ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಈ ಪೇಜಿಗೆ ಓಪನ್ ಆಯಿತು, ಅಲ್ಲೇ ಕಾಣ್ತಿದೆ ನೋಡಿ ಕಂಪ್ಲೀಟಾಗಿ ಡೀಟೇಲ್ಸ್ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಪ್ರಾಜೆಕ್ಟ್ಸ್ ಇದೆ, ನಿಮಗೆ ಎಷ್ಟು ಡಾಲರ್ಸ್ ಅಂತಲೂ ಕೇಳ್ತಾ ಇದ್ದಾರೆ. 0.1 ಇದೆ, 1 ಇದೆ, 2 ಇದೆ, 3 ಇದೆ, ಆ ಥರ ಡಾಲರ್ಸ್ ಕಾಣ್ತಾನೇ ಇದೆ ನಿಮಗೆ. ಸೊ ಈ ಪ್ರಾಜೆಕ್ಟ್ನ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನೀವು 2 to 3 hours ಇಲ್ಲ 1 hour ಅಲ್ಲಿ ಮುಗಿಸಿದ್ರೆ $1 ಅಲ್ಲೇನು ಮೆನ್ಷನ್ ಮಾಡಿದೆ ನಿಮಗೆ ಬಂದುಬಿಡುತ್ತೆ. ಮತ್ತು ಲೆಫ್ಟಲ್ಲಿ ಅಲ್ಲೇ ಇದೆ ನೋಡಿ ಹೈಯೆಸ್ಟ್ ಡಾಲರ್ ಅಂತ, ಮೋಸ್ಟ್ ಪೇಯಿಂಗ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ $7-8 ಕೂಡ ಬಂದುಬಿಡುತ್ತೆ. ಆರಾಮಾಗಿ ದುಡಿದು ಬಿಡ್ಬೋದು ಫ್ರೆಂಡ್ಸ್. ಮೋರ್ ದೆನ್ ನೀವು $500-1000 ಡೈಲಿ ದುಡಿಬೋದು ನೀವು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ನಂದು ಪ್ರೊಫೈಲ್ ನೀಟಾಗಿ ಕ್ರಿಯೇಟ್ ಆಗಿಲ್ಲ ನಂದು. ಪ್ಲೀಸ್ ಹೋಗ್ಬಿಟ್ಟು ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಒಂದು ಎಕ್ಸಾಮ್ ಬರುತ್ತೆ, ಗೂಗಲ್ ಯೂಸ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್.